ನಿನ್ನೆ ನಮ್ಮನ್ನ ವೈ.ಎ. ನಾರಾಯಣಸ್ವಾಮಿ ಅವರು ಮತ್ತು ಚಿದಾನಂದ ಗೌಡರು ಮತ್ತು ಇದರ ಜೊತೆಗೆ ಕೆಲವು MLCಗಳು SSLC ಬೋರ್ಡ್ ನಿರ್ದೇಶಕರಿಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ರುಪ್ಸಾ ಕರ್ನಾಟಕ ಮತ್ತು ನಾನು ವೈಯಕ್ತಿಕವಾಗಿ ಸ್ವಾಗತ ನೀಡ್ತೀನಿ. ಆದರೆ ಈ 18 ವರ್ಷ ನಾರಾಯಣಸ್ವಾಮಿ ಅವರು ಏನು ಮಾಡ್ತಾಯಿದ್ರು ಈ ವಿಚಾರದಲ್ಲಿ ಅಂತ ನಾನು ಕೇಳೋದಕ್ಕೆ ಬಯಸ್ತೀನಿ. ಯಾಕೆಂದರೆ ಅವ್ರದೇ ಸರ್ಕಾರದಲ್ಲಿದ್ದಾಗ, ಅವರೇ ಅದರಲ್ಲಿ ಮುಖ್ಯ ಸಚೇತಕರಾಗಿದ್ದಾಗ ನಾಗೇಶ್ ಅವರು, ಮಾನ್ಯ ಶಿಕ್ಷಣ ಸಚಿವರಾಗಿದ್ದಂಥ ನಾಗೇಶ್ ಅವರು 5 ಮತ್ತು 8ನೇ ತರಗತಿಯ ಪರೀಕ್ಷೆಯನ್ನು ಮಕ್ಕಳ ಮೇಲೆ ಏರುವಾಗ ಇವರು ಎಲ್ಲಿದ್ದರು? ಇದು ನನ್ನ ಮೊದಲನೇ ಪ್ರಶ್ನೆ. ಎರಡನೇದಾಗಿ, ಅನುದಾನಿತ ಶಾಲೆಯಲ್ಲಿ ಸುಮಾರು 70% ಪೋಸ್ಟ್ ವೇಕೆಂಟ್ ಇದ್ರೂ ಕೂಡ ಅವರಿಂದ ಮತ ತಗೊಂಡು ಆ ಶಾಲೆಗಳನ್ನು ಉದ್ಧಾರ ಮಾಡ್ತೀನಿ, ಶಿಕ್ಷಕರ ಪರವಾಗಿ ನಿಲ್ತೀನಿ ಅಂತ ಸುಳ್ಳುಗಳನ್ನು ಹೇಳ್ಕೊಂಡು 18 ವರ್ಷ ಕಾಲ ಹಾಕಿದ್ರಲ್ಲ ನಾರಾಯಣಸ್ವಾಮಿ ಅವರೇ, ಎಲ್ಲಿದ್ರಿ ತಾವು? ಸೊ ಕಳೆದ ಬಾರಿ 5 ಮತ್ತು 8ನೇ ತರಗತಿ ಪರೀಕ್ಷೆ ನಡೆದ ಮೇಲೆ ಬರೀ ವ್ಯಾಲ್ಯೂಯೇಷನ್ಗೆ 2 ರೂಪಾಯಿ ಕೊಟ್ಟರಲ್ಲ ಇಲಾಖೆ, ನಿಮ್ಮದೇ ಸರ್ಕಾರದಲ್ಲಿ. ತಾವೆಲ್ಲಿದ್ರಿ ಯಾವಾಗ? ಸೊ ಇದು ಗೌರ್ಮೆಂಟ್ ಶಾಲಾ ಶಿಕ್ಷಕರಲ್ಲಿ ಟೈಮ್ ಬಾಂಡ್ ವಿಚಾರ ಇರ್ಬೋದು, ಪಿಂಚಣಿ ವಿಚಾರ ಇರ್ಬೋದು, OPS ವಿಚಾರ ಇರ್ಬೋದು, ಅನುದಾನಿತ ಶಾಲಾ ಶಿಕ್ಷಕರದ್ದು ಪಿಂಚಣಿ ವಿಚಾರ ಇರ್ಬೋದು, ಇವುಗಳ ಬಗ್ಗೆ ಪ್ರಶ್ನೆ ಮಾಡ್ರಿ ಅಂತೇಳಿ ನಾವು ಅಧಿಕಾರಕ್ಕೆ ನಿಮ್ಮನ್ನು ಕಳಿಸಿದ್ವಲ್ಲ, 18 ವರ್ಷ ತಾವೆಲ್ಲಿದ್ರಿ? ಇದು ನನ್ನ ಪ್ರಶ್ನೆ. ಸೊ ಇವರು ನಮ್ಮ ಚಿದಾನಂದ ಗೌಡರಿಗೆ ಒಂದು ಪ್ರಶ್ನೆ ಕೇಳಕ್ಕೆ ಇಚ್ಛಿಸ್ತೀನಿ. ಯುವಕರಿಗೆ ನಾವು ಪದವೀಧರರಿಗೆ ನಾನು ಕೆಲಸ ಕೊಡ್ತೀನಿ ಅಂತ ಹೇಳ್ಕೊಂಡು ನೀವು ಅಧಿಕಾರಕ್ಕೆ ಬಂದಿರಲ್ಲ, ಸಿರಾ ಬಿಟ್ಟಿದ್ದಾರೆ, ಹೊರಗೆ ಹೋಗಿದ್ದಾರೆ, ಎಲ್ಲರ ನೋಡಿದ್ದೀರಾ ಹೇಗಾಗಿದ್ದಾರೆ ಪದವೀಧರ ನಿರುದ್ಯೋಗಿಗಳು? ಸೊ ಒಂದಾದ್ರೂ ನೀವು ಕೆಲಸ ಕೊಡಿಸುವಂತಹ ಉದ್ಯೋಗ ಮೇಳಗಳನ್ನು ಮಾಡಿದ್ದೀರಾ ಎಲ್ಲಾದ್ರೂ? ಸರ್ಕಾರದಲ್ಲಿ ಸುಮಾರು 1,50,000 ಪೋಸ್ಟ್, ಟೀಚರ್ಸ್ ಪೋಸ್ಟ್ ಖಾಲಿ ಇದ್ವು, ಸುಮಾರು 2.5 ಲಕ್ಷ ಪೋಸ್ಟ್, ಇತರೆ ಪೋಸ್ಟ್ಗಳು ಖಾಲಿ ಇದ್ವು. ಯಾವತ್ತಾದ್ರೂ ಸೆಷನ್ನಲ್ಲಿ ಅವ್ರಿಗೆ ಕೆಲಸ ಕೊಡಿ ಅಂತ ತಾವು ಕೇಳಿದ್ದೀರಾ? ಸೊ ಈಗ ಎಲೆಕ್ಷನ್ ಹತ್ರ ಬಂತು, ಮೊಸಳೆ ಕಣ್ಣೀರನ್ನು ಸುರಿಸೋದಕ್ಕೆ ಹೋಗಿ ಕೇಳ್ತಾ ಇದ್ದೀರಾ? ಸೊ ನೀವು ಕೇಳಿದ ತಪ್ಪು ಅಂತ ನಾನು ಹೇಳೋದಿಲ್ಲ. 5, 8, 9ನೇ ಪರೀಕ್ಷೆಗಳನ್ನು ನಡೆಸಬಾರ್ದು ಅಂತೇಳಿ ನಾನು ಸುಪ್ರೀಂ ಕೋರ್ಟ್ವರೆಗೂ ಹೋದಾಗಲೂ ಕೂಡ ಒಂದೇ ಒಂದು ಮಾತನ್ನು ಆಡೋ ಪ್ರಯತ್ನವನ್ನು ಮಾಡದೇ ಇರೋರು ನೀವು. ಸೊ ಅವರು 2 ಬಾರಿ ನೋಟಿಫಿಕೇಶನ್ ಮಾಡಿಬಿಟ್ಟು ವ್ಯಾಲ್ಯೂಯೇಷನ್ಸ್ಗೆ ನಾವು ಯಾವುದೇ ಹಣವನ್ನು ಹಾಕೋದಿಲ್ಲ ಅಂತ ಹೇಳಿದಾಗಲೂ ಒಂದು ಮಾತಾಡದೇ ಇರೋರು ನೀವು. ಇದ್ದಕ್ಕಿದ್ದಂಗೆ ನಿನ್ನೆ ನಿಮಗೆ ಜ್ಞಾನೋದಯ ಆಗಿಬಿಟ್ಟು ಹೋಗಿ ಅರ್ಜಿಯನ್ನು ಕೊಡ್ತಿರಲ್ಲ, ನಿಮಗೆ ನಾನು ಏನಂತ ಕರೀಬೇಕು? ಸೊ ಇದು ಖಂಡಿತವಾಗುವೆ ಜನಗಳಿಗೆ ತಾವು ಮೋಸ ಮಾಡಿಕೊಂಡು ಗೆಲ್ತೀವಿ ಅಂತ ಆಲೋಚನೆ ಮಾಡಿದರೆ ಈ ಬಾರಿ ಅದು ಸಾಧ್ಯ ಇಲ್ಲ. ಇಡೀ ಕ್ಷೇತ್ರದಲ್ಲಿ ಶಿಕ್ಷಕರಿಗೆ ನೀವು ಯಾರು, ನಿಮ್ಮ ಮುಖವಾಡ ಏನು, ನೀವು ಯಾವ ರೀತಿಯ ಕೆಲಸಗಳನ್ನು ಮಾಡಿದ್ದೀರಾ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಅರಿವಿದೆ. ನಿಮ್ಮ ಜೊತೆಯಲ್ಲೇ ತಿರುಗಾಡೋರು ಸಹಿತ ನಾಚಿಕೆ ಪಡ್ತಾ ಇದ್ದಾರೆ, ನಾವು ಈ ವ್ಯಕ್ತಿನ 18 ವರ್ಷ ಆಯ್ಕೆ ಮಾಡಿ ನಾವು ಏನನ್ನೂ ಪಡ್ಕೊಳ್ಳೋಕ್ಕಾಗಲಿಲ್ಲ ಅಂತೇಳಿ. ಸೊ ಮುಂದೆ ನಿಮಗೆ ಅವರು ನಿಮ್ಮ ಯೋಗ್ಯತೆ ಏನು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಮುಂದಿನ ಚುನಾವಣೆಯಲ್ಲಿ ತಿಳಿಸ್ತಾರೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ.